ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೇಳಕ್ ಬರಲ್ಲ ಅಂದ್ರೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಕರೆಕ್ಟ್ ಆಗಿ ಹೇಳಿ. ಏನಾಯ್ತು? ಥ್ಯಾಂಕ್ ಯು ಸೋ ಮಚ್ ಸರ್. ಅದು ಬಿಲ್ಡಪ್ ಇರ್ಲಿ ಅಂತ ಮಾತಾಡಕ್ ಹೋದೆ, ಬಟ್ ನಿಮ್ಗೆ ಮಾತ್ರ ಸೂಟ್ ಆಗೋದು ಸರ್. ಅದು ಆದ್ರೂ ಸರ್ ಅಜ್ಜಿ ಏನ್ ಸರ್ ಈ ತರ ಆಡ್ತಿದ್ದಾರೆ? ನನ್ನ ಫ್ರೆಂಡ್ಸ್ ಎಲ್ಲ ತೀರ್ಥಯಾತ್ರೆ ಹೋಗಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ನಾನು ಹೋಗ್ಲೇಬೇಕಂತ ಹಠ ಹಿಡಿದಿದ್ದಾರೆ. ಅದಕ್ಕೆ ನಾನು ಹೇಳ್ದೆ ಸರ್, ಇದು ಆಗೋದಿಲ್ಲ, ನಮ್ಮ ಬಾಸ್ ಒಪ್ಪೋದಿಲ್ಲ, ಚಳಿಗಾಲದಲ್ಲಿ ಹೊರಗಡೆ ಹೋಗಕ್ ಬಿಡಲ್ಲ ಅಂತ. ಅದಕ್ಕೆ ನನ್ನ ಮೇಲೆ ಗುರ್ರ ಅಂದ್ಬಿಟ್ರು ಸರ್. ಅಲ್ಲ ಸರ್, ಬೇಕಿದ್ರೆ ಒಂದೆಟ್ಟು ಹೊಡೆದು ಬಿಡ್ಲಿ ಸರ್, ತಡ್ಕೋತೀನಿ, ಅಭ್ಯಾಸ ಆಗೋಗಿದೆ ನಂಗೆ ಈ ಮನೆಯಲ್ಲಿ. ಆದ್ರೆ ನಿಮ್ಮ ಆರೋಗ್ಯ ದೃಷ್ಟಿಯಲ್ಲಿ ನೀವು ಹೊರಗಡೆ ಹೋಗ್ಬಾರ್ದಂತ ಹೇಳಿದ್ರೆ ನನ್ನ ಮುದ್ದಾದ ಮುಖನೂ ಲೆಕ್ಕಕ್ಕೆ ಇಟ್ಕೊಳ್ಳದೆ ಬಾಯಿ ಬಂದಂಗೆ ಬೈದ್ಬಿಟ್ರು ಸರ್. ಸರ್ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಸರ್, ನನ್ನ ಸ್ವಂತ ಅಜ್ಜಿಗೆ ಹುಷಾರಿಲ್ದಿದ್ದಾಗ್ಲೂ ನಾನು ಬರೀ ಮಂಡಿ ಕಾಲಲ್ಲಿ ಅವ್ರನ್ನ ಎತ್ಕೊಂಡು ಬೆಟ್ಟ ಹಚ್ಚಿ ಹರಕೆ ತೀರಿಸಿದ್ದೆ. ಆದ್ರೆ ಇವರು ನನ್ನ ಸ್ವಂತ ಅಜ್ಜಿಗಿಂತ ಜಾಸ್ತಿ ಸರ್. ಅದಕ್ಕೆ ಹೀಗಂತೆ. ತಪ್ಪ ಸರ್, ತಪ್ಪ ಸರ್. ಸರ್ ಏನೇ ಆಗ್ಲಿ ಸರ್, ನಾನು ಈ ಟೈಮಲ್ಲಿ ಅಜ್ಜಿನ ತೀರ್ಥಯಾತ್ರೆ ಹೋಗಕ್ ಬಿಡಲ್ಲ ಸರ್. ನಂಗೆ ಅವ್ರ ಆರೋಗ್ಯನೇ ಮುಖ್ಯ ಸರ್. ಏನೋ ಕಳ್ಸಿಲ್ಲ ಅಂದ್ರೆ ದೇವ್ರ ಜೊತೆ ಫ್ರೆಂಡ್ ಜೊತೆ ದೇವ್ರ ದರ್ಶನ ಆಗಿಲ್ಲ ಅಂತ 2 ಹನಿ ಕಣ್ಣೀರು 4 ದಿನ ಬೇಜಾರು ಅಷ್ಟೇ. ಅಲ್ಲ, ಇದು ನಿಮ್ಮ ಹತ್ರ ಹೇಳ್ಬೇಕಂತ ಅನಿಸ್ತು, ಅದಕ್ಕೆ ಹೇಳ್ದೆ. ಎಲ್ಲಕ್ಕಿದ್ದಾರೆ ಸರ್. ಲ್ಯಾಪ್ಟಾಪ್ ಇಲ್ಲೇ ಇದೆ. ರೇವತಿ, ನಾನು ಪದೇ ಪದೇ ಫೋನ್ ಕಟ್ ಮಾಡಿದ್ರು ಯಾಕೆ ಕಾಲ್ ಮಾಡ್ತಾ ಇದ್ಯಾ? ನೀನ್ ಮಾಡಿರೋ ಒಂದ್ ತಪ್ಪಿಂದ ನಾನೇ ಸುಳ್ಳು ಹೇಳೋಳು, ನಾನೇ ಮೋಸ ಮಾಡಿರೋಳು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಇನ್ನು ಏನ್ ಮಾತಾಡಕ್ಕಿದೆ? ಅಕ್ಕ, ನೀನ್ 100 ಸಲ ಕಟ್ ಮಾಡಿದ್ರು ನಾನು 101 ಸಲ ಫೋನ್ ಮಾಡೇ ಮಾಡ್ತೀನಿ. ನನಗೆ ನೀನ್ ಬೇಕು.
ನೀನ್ ಚೆನ್ನಾಗಿರ್ಲಿ, ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಅನ್ಕೊಂಡಿದ್ದೆ ದೊಡ್ಡ ತಪ್ಪು. ನಾನೇ ನಿನ್ ತಂಟೆಗೆ ಬರಲ್ಲ. ಇನ್ನೊಂದ್ಸತಿ ನೀನ್ ನಂಗೆ ಕಾಲ್ ಮಾಡಿದ್ರೆ ನನ್ನ ನಂಬರ್ ಚೇಂಜ್ ಮಾಡ್ಬೇಕಾಗುತ್ತೆ ಅಷ್ಟೆ. ಅಕ್ಕ, ಒಂದೇ ಒಂದ್ಸಲ ರಿಸೀವ್ ಮಾಡಿ ನನ್ನ ಮಾತು ಕೇಳೆ ಪ್ಲೀಸ್. ನನಗೇನೋ ಹೇಳ್ಬೇಕು. ನನ್ನ ತಂಗಿನೇ ಹೀಗೆ ಸುಳ್ಳು ಹೇಳ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನೇ ಮೋಸ ಮಾಡ್ಬಿಟ್ಟಿಯಲ್ಲೇ. ನನ್ನನ್ನು ಯಾರು ನಂಬ್ತಾರೆ? ನ್ಯಾಯಕ್ಕೆ ಅಂತ ನಾನು ಯಾರ ಹತ್ರ ಹೋಗ್ಲಿ ಹೇಳು? ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋದ್ರೆ ಎಲ್ಲ ಸಿಚುವೇಶನ್ ನನ್ನ ವಿರುದ್ಧವಾಗಿ ನಿಲ್ಲುತ್ತೆ. ಅಷ್ಟು ಜನರ ಮುಂದೆ ನಂಗೆ ಅವಮಾನ ಆಯ್ತು ಅಂತ ನಾನು ನೊಂದ್ಕೊಂಡ್ಲಿಲ್ಲ ಕಣೆ. ನಿನ್ ಜೀವನ ಆ ದೇವ್ನ ನಂಬ್ಕೊಂಡು ಹಾಳಾಗ್ತಿದೆ ಅಂತ ನೊಂದ್ಕೋತಾ ಇದ್ದೀನಿ. ನಿಮ್ಗೆಲ್ಲ ಬುದ್ಧಿ ಬರಲ್ಲ ಬಿಡು. ಅಕ್ಕ ನನ್ನ ಜೊತೆ ಮಾತಾಡ್ತಿಲ್ಲ. ದೇವ್ರೆ, ಅಕ್ಕ ನನಗ್ ಸಿಗ್ತಿಲ್ಲ. ನೋಡು, ನೀನಿರೋದೇ ನಿಜ ಆಗಿದ್ರೆ, ನನಗ್ ಅಕ್ಕನ ಮೇಲಿರೋ ಪ್ರೀತಿ ನಿಜ ಆಗಿದ್ರೆ, ಹೇಗಾದ್ರೂ ಮಾಡಿ ಅಕ್ಕನ ಜೊತೆ ಮಾತಾಡಕ್ ಒಂದೇ ಒಂದ್ ದಾರಿ ತೋರ್ಸು ಪ್ಲೀಸ್. ಹೇಗಾದ್ರೂ ಒಂದೇ ಒಂದು ಅವಕಾಶ ಮಾಡಿಕೊಡು. ಅಜಯ್ 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 ಯಾಕೋ ಹಾಗ ಹಚ್ಕೋತಾ ಇದೀಯಾ? ನೋಡಿ ಅಜ್ಜಿ, ನಿಮ್ ಟ್ರಿಪ್ ವಿಷಯ ನಾನು ಬಾಸ್ ಹತ್ರ ಮಾತಾಡಿದೀನಿ. ಅವ್ರು ನಿಮ್ಮ ಹತ್ರ ಮಾತಾಡಕ್ಕೆ ಇಲ್ಲಿ ಬರ್ಬಹುದು. ಅವ್ರು ಬಂದು ಬೇಡ ಅದು ಇದು ಅಂದ್ರೆ ನೀವು ಸಣ್ಣ ಮಕ್ಕಳ ತರ ಹಠ ಮಾಡ್ಬೇಕು. ಓಕೆ? ಅವನ ಹತ್ರ ಹೇಗೋ ಹಠ ಮಾಡೋದು? ಅವನಮ್ಮ ಅಂತ ರಾಗ ಹೇಳಿದ್ರೆ ಕರಳೆಲ್ಲ ಚುರುಕ್ ಅನ್ಸುತ್ತೆ ಕಣೋ. ಅಯ್ಯೋ, ಈ ಕರುಳಿನ ಕೂಗು ಸಿನಿಮಾದಿಂದ ಈ ಜೋಗಿ ಸಿನಿಮಾವರೆಗೂ ಎಲ್ಲಾ ಸೆಂಟಿಮೆಂಟ್ ಸಿನಿಮಾ ನೋಡಿದ್ದೀನಿ. ಆದ್ರೆ ಈ ಟೈಪಿಗೆ ಚುರುಕನ್ನು ಕರಳು ಎಲ್ಲೂ ಇಲ್ಲ ಅಜ್ಜಿ. ನಾನೊಂದು ವೇಳೆ ಜಯಂತ್ ಕಾಂಕಿಣಿ ಆಗಿದ್ರೆ ನಾನು ಪ್ರೇಮ ಗೀತೆಗೆ ವಿದಾಯ ಹೇಳಿ ಅಮ್ಮನ ಗೀತೆಗಳಿಗೆ ಪದ ಕಟ್ಟಿ ಹಾಡ್ತಿದ್ದೆ. ಹಾಡಿರೋದು ಸೋನು ನಿಗಮ್, ಬರ್ದಿರೋದು ಜಯಂತ್ ಕಾಯ್ಕಿಣಿ. ನೋಡಿ, ಇದೆಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತಿದೆ. ಆದ್ರೆ ಮಗನ ಮುಂದೆ ಹಠ ಮಾಡ್ಬೇಕಂತ ಗೊತ್ತಿಲ್ಲ ಅಲ್ಲ? ಸರಿ, ಏನ್ ಮಾಡ್ಬೇಕು? ಅವ್ರು ನಿಮ್ಮನ್ನ ಎಷ್ಟೇ ಹೋಗ್ಬೇಡಿ ಅಂದ್ರೂ ಕೂಡ ನೀವು ಹೋಗ್ಲೇಬೇಕು ಅಂತ ಹಠ ಮಾಡ್ಬೇಕಷ್ಟೇ. ಅಯ್ಯೋ, ಬಾಸ್ ಏನಾದ್ರು ನನ್ನ ಮಾತು ಕೇಳಿಸ್ಕೊಂಡಿರ್ಬೋದಾ? ಅಜ್ಜಿ ನೋಡಿ, ನಾನು ಹೇಳೋದನ್ನ ಕೇಳಿ. ನೀವು ಬಾಸ್ ಮಾತನ್ನ ಕೇಳಿ. ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಬೇಡಿ. ಅವ್ರ ಮನಸ್ಸು ಮಗು ತರ, ಮುಟ್ಟಿದ್ರೆ ಕೆಂಪಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಬಾಸ್ ನೀವ? ಅದು ನನ್ ಗಮನಿಸಿರ್ಲಿಲ್ಲ, ಸಾರಿ ಬಾಸ್. ಅಜ್ಜಿ ಹತ್ರ ಟ್ರಿಪ್ ಬಗ್ಗೆ ಮಾತಾಡ್ತಿದ್ದೆ ಬೇಡ ಅಂತ, ಅಷ್ಟರಲ್ಲಿ ನೀವು ಬಂದ್ರಿ. ಸರಿ ಬಾಸ್, ನಾನು ಬರ್ತೀನಿ. ಅಜ್ಜಿ ಬರ್ತೀನಿ. ಅಜ್ಜಿ ಅಜ್ಜಿ, ಏನಿದು? ಇದು ಸೂಟ್ ಕೇಸು, ಇದು ಬಟ್ಟೆ. ಅಜ್ಜಿ, ಏನ್ ತಮಾಷೆ ಮಾಡ್ತಿದ್ದೀರಾ? ನಿಜವಾಗ್ಲಮ್ಮ, ಇದು ಸೂಟ್ ಕೇಸು, ಅದ್ ಬಟ್ಟೆ. ತಮಾಷೆ ಏನ್ ಬಂತಿದ್ರೊಳಗೆ? ಅಜ್ಜಿ, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ, ಇದನ್ನೆಲ್ಲ ಯಾಕೆ ಜೋಡಿಸ್ತಿದ್ದೀರಾ? ಯಾಕೆ ಅಂದ್ರೆ ಅಜ್ಜಿ ಗೋಯಿಂಗ್ ಟು ತೀರ್ಥಯಾತ್ರೆ ವಿತ್ ಅವರ್ ಗುಡ್ ಓಲ್ಡ್ ಫ್ರೆಂಡ್. ನಾಳೆ ಬೆಳಗ್ಗೆನ ಹೊರಡ್ತಿದ್ದೀನಿ. ಅಯ್ಯೋ, ಕರೆಂಟ್ ಹೋಗುತ್ತೆ ಅಂತ ಬೀಸಣಿಕೆ ತಗೊಳಕ್ ಬಂದ್ರೆ ಗಾಳಿಗೆ ಬೀಸಣಿಕೆನೆ ಹಾರೋಯ್ತು. ಏನೇ ಅದು ಗೊಣಗೊಣ ಅಂತಿದ್ಯಾ? ಅಜ್ಜಿ, ಇವತ್ತು ಒಂದಿನ ಇದ್ಬಿಟ್ಟು ಹೋಗಿ ಅಜ್ಜಿ, ಪ್ಲೀಸ್. ಅಯ್ಯೋ, ಆಗಲ್ಲಮ್ಮ. ಅವ್ರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಮ್ ಕೂಡ ಹೋಗ್ಬಾ ಅಂತ ಹೇಳ್ಬಿಟ್ಟಿದ್ದಾನೆ. ಅಲ್ಲ ಅಜ್ಜಿ, ನಾನು ಒಬ್ಳನ್ನೇ ಬಿಟ್ಟು ಹೋಗ್ತಿದ್ದೀರಲ್ಲ. ನಾಳೆ ಒಂದಿನ ವೇಟ್ ಮಾಡಿದ್ರೆ ನನ್ನ ಕೆಲಸನ ಮುಗಿಸ್ಕೊಂಡು ನಾನು ನಿಮ್ ಜೊತೆ ಬರ್ತಾ ಇದ್ದೆ. ನಿನಗೂ ನನ್ನ ವಯಸ್ಸಾದ್ಮೇಲೆ ತೀರ್ಥಯಾತ್ರೆ ಮಾಡು. ಈಗ ಅಚ್ಚುಕಟ್ಟಾಗಿ ಸಂಸಾರ ಮಾಡೋದನ್ನ ಕಲಿ, ಸಾಕು. ಅಜ್ಜಿ, ನಾನು ನಿಮಗೆ ಹೇಗೆ ಹೇಳಿ? ಪ್ಲೀಸ್ ಅಜ್ಜಿ, ಒಂದಿನ ಇರಿ ಪ್ಲೀಸ್.
ನನಗೆ ಗೊತ್ತು ನೀ ಯಾಕೆ ಕೊರಗ್ತಾ ಇದೀಯ ಅಂತ. ನೋಡು, ನಾವು 100ರಲ್ಲಿಲ್ಲ ಅಂತ ನಂಗೆ ಕೆಟ್ಟ ಕನ್ಸು ಬೀಳುತ್ತೆ, ಭಯ ಆಗತ್ತೆ ಅಂತ ರೂಮಿನ ಹೊರಗಡೆ ಏನಾದ್ರೂ ಮಲಕೊಂಡ್ಯೋ ನಾ ಸುಮ್ಮನಿರಲ್ಲ. ಏನೇ ಆದ್ರೂ ನನ್ನ ಮಗನ ಪಕ್ಕಾನೇ ಇರ್ಬೇಕು ನೀನು, ಆಯ್ತಾ? ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಏಜೆ ಅನ್ನೋ ಪ್ರಭಾವದಲ್ಲಿ ನನ್ನ ಲೈಫ್ ಜಾಕೆಟ್ ಆಗಿ ಅಜ್ಜಿ ಒಬ್ರೇ ಇದ್ರು. ಈಗ ಅವರು ಇಲ್ಲ ಅಂದ್ರೆ ಮುಳುಗೋಗ್ತೀನೋ ತೇಲ್ತೀನೋ ಒಂದು ಗೊತ್ತಾಗ್ತಿಲ್ವಲ್ಲ. ಅಜ್ಜಿ, ನೀವು ಹೋಗೋದ್ ಕನ್ಫರ್ಮಾ? ನನ್ನ ನಿರ್ಧಾರನ ಯಾರೂ ಬದಲಾಯಿಸಕ್ಕಾಗಲ್ಲ. ಸರಿ, ನನಗೊಂದು ಹೆಲ್ಪ್ ಮಾಡ್ತೀರಾ? ಸರಿ, ನನಗೆ ಸ್ಟ್ರಾಂಗ್ ಆಗಿ ಒಂದು ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಅಲ್ಲ, ಯಾಕೆ ಆಶೀರ್ವಾದ? ಅಂತದೇನ್ ಮಾಡಕ್ ಹೊರಟಿದೀಯಾ? ನಾಳೆ ಒಂದು ಒಳ್ಳೆ ಕೆಲ್ಸ ಕೈ ಹಾಕ್ತಿದ್ದೀನಿ ಅಜ್ಜಿ. ಅದು ಸಕ್ಸಸ್ ಆಗ್ಬೇಕು, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದೇ ಆಗುತ್ತೆ. ನೋಡು, ನಾನು ನಿನ್ ಜೊತೆಲಿ ಇರ್ಲಿ ಇಲ್ಲದೆ ಇರ್ಲಿ, ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇದ್ದೇ ಇರುತ್ತೆ. ಹಾ, ನಾನು ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೊರಡ್ತಾ ಇದ್ದೀನಿ. ನನ್ನನ್ನು ಬಿಡೋಕ್ಕೋಸ್ಕರ ನೀವು ಯಾರು ಎದ್ದು ಬರೋದು ಬೇಡ. ನಾ ತಲುಪಿದ ಕೂಡಲೇ ಫೋನ್ ಮಾಡ್ತೀನಿ, ಆಯ್ತಾ? ಸರಿ, ನೀ ಹೋಗಿ ಮಲಕ್ಕೋ. ಗುಡ್ ನ್ಯೂಸಾ? ಏನಕ್ಕಾದು? ಅಯ್ಯೋ, ಏನ್ ಮೇಡಮ್, ವೋಟರ್ ಐಡಿಯಲ್ಲಿ ಬಿಗ್ ಲೆಟರ್ ಅಲ್ಲಿ ಎಂ ಅಂತ ಬರ್ಸ್ಕೊಂಡಿರೋ ಈ ದೊಡ್ಡ ಗಂಡಸಿಗೆ ವಿಷಯ ಏನಂತ ಗೊತ್ತಾಯ್ತು. ನಿಮ್ಗೆ ಆ ಗುಡ್ ನ್ಯೂಸ್ ಏನಂತ ಇನ್ನೂ ಗೊತ್ತಾಗಿಲ್ಲ ಮೇಡಮ್? ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ. ಕೋಪ ಮಾಡ್ಕೋಬೇಡಿ ಮೇಡಮ್, ಹೇಳ್ತೀನಿ ನೋಡಿ. ಈಗ ಹೊಸದಾಗಿ ಮದುವೆ ಆಗಿರೋ ಹೆಣ್ಣಿಗೆ ಗುಡ್ ನ್ಯೂಸ್ ಅಂದ್ರೆ ಏನಿರುತ್ತೆ ಯೋಚನೆ ಮಾಡಿ. ಅಯ್ಯೋ ಮೇಡಮ್, ವಿಷಯ ತುಂಬಾ ಸಿಂಪಲ್. ಇದು ಹುಣಸೆಹಣ್ಣು, ಮಾವಿನಕಾಯಿ, ಕೆಮ್ಮಣ್ಣು ತಿನ್ನೋ ಗುಡ್ ನ್ಯೂಸ್. ಇವಾಗ ಕನೆಕ್ಟ್ ಆಯ್ತಾ? ಹೌದು, ಮತ್ತೆ ಮೋಸ್ಟ್ಲಿ ಲೀಲಾ ಮೇಡಮ್ ತಾಯಿ ಆಗ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಎಲ್ಲರ ಹತ್ರ ಗುಡ್ ನ್ಯೂಸ್ ಇದೆ, ಸರ್ಪ್ರೈಸ್ ಇದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ನಾನು ಇವಾಗ್ಲೇ ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡ್ ಬರ್ತೀನಿ. ಪಾಪ ಬಸುರಿ ಬಾಯಿಗೆ ತೀರಿಸ್ಬೇಕಲ್ವಾ. ಬರ್ತೀನಿ. ಅಕ್ಕ, ಇದೇನಕ್ಕ ಇದು? ಅವರಿಬ್ರು ಜೊತೆ 3 ದಿನನೂ ಆಗಿಲ್ಲ. ಗುಡ್ ನ್ಯೂಸಾ? ಅಯ್ಯೋ ಸರು, ನಮ್ ಕಣ್ಮುಂದೆ ನಡೆದಿರೋದು 3 ದಿನದ ಹಿಂದೆ ಇರ್ಬೋದು, ಆದ್ರೆ ನಮ್ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ಏನೇನ್ ನಡೆದಿದ್ಯೋ ಯಾರಿಗ್ ಗೊತ್ತು? ಅಕ್ಕ, ಅಂತೂ ಅಜ್ಜಿ ಆಸೆ ಪಡ್ತಿರೋ ಹಾಗೆ ಮನೆಗ್ ಮಗು ಬರ್ತಿದೆ. ಏನ್ ಮಾಡೋದಕ್ಕ? ಹೋಯ್ತು, ಎಲ್ಲ ಹೋಯ್ತು. ಅನ್ಕೊಂಡಿದ್ದ ಆಸೆಗೆಲ್ಲ ಮಣ್ಣು ಬಿತ್ತು. ಸರು, ನಾನು ತೊಟ್ಲು ತೂಗ್ತೀನಿ, ನೀನು ಡೈಪರ್ ಚೇಂಜ್ ಮಾಡು. ಒಂದ್ ಮನೆಗೆ ಮಗು ಬರುತ್ತೆ ಅಂದ್ರೆ ಖುಷಿ ಪಡೋ ಜನಗಳ ಮಧ್ಯೆ ಇಂಥವ್ರು 3 ಜನ ಇದ್ರೆ ಸಾಕು, ಕಡ್ಡಿಯಿಂದ ಬೆಂಕಿ ಹಚ್ಚಿಬಿಡ್ತಾರೆ. ಇಂಥವ್ರಿಗೆ ನಾವು ಹೊಟ್ಟೆ ಓಡಿಸ್ಬೇಕು. ಅಬ್ಬಬ್ಬಬ್ಬ, ಗ್ಯಾರಂಟಿ ನಾನೇನೋ ಮಾಡ್ತೀನಿ ಅಂತ ಗೊತ್ತಿದೆ, ಅದಕ್ಕೆ ಕೇಕ್ ತಿನ್ಸ್ತಾ ಇರೋದು. ರೀ ಮಿಸ್ಟರ್ ಪರ್ಫೆಕ್ಟ್, ಇವತ್ತು ನಿಮ್ಮನ್ನ ಯಾರೂ ಕಾಪಾಡೋದಕ್ಕಾಗಲ್ಲ, ನೋಡ್ತಾ ಇರಿ. ನೋಡಿ ಎಲ್ಲರೂ. ಹ್ಯಾಪಿ ಬರ್ತ್ಡೇ. ಲೀಲಾ, ರೇವತಿ ಕೇಕ್ ಕೊಡ.
ಕೇಕ್ ಆಸಮ್ ಆಗಿತ್ತಲ್ವಾ? ರೇವತಿನೇ ಮಾಡಿರೋದು. ಏಜೆ, ನೀವಿಷ್ಟೆಲ್ಲ ಮಾಡಿಸಿದ್ದು ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹೌದು ಏಜೆ, ಎಲ್ರೂ ನೀವು ಪ್ರೀತಿಯಿಂದ ನೋಡ್ತೀರಾ ಅಂತ ನಮಗ್ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ಇವತ್ತು ಇನ್ನೊಂದ್ಸಲಿ ಪ್ರೂವ್ ಆಯ್ತು. ಏಜೆ, ಪವಿತ್ರಾಗೇನೋ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಅದೇನು ಅಂತ ನಾವೆಲ್ಲರೂ ಕ್ಯೂರಿಯಸ್ ಆಗಿದೀವಿ. ಅದೇನು? ಗೊತ್ತಾಗತ್ತೆ, ಇನ್ನು ಸ್ವಲ್ಪ ತಲೆ ಗೊತ್ತಾಗತ್ತೆ. ಅದಕ್ಕೂ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪವಿತ್ರ. ಓಕೆ, ಎಂಜಾಯ್ ಮಾಡಿ. ಏಜೆ, ಒಂದು ನಿಮಿಷ. ನಾನು ಎಲ್ರ ಮುಂದೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದಕ್ಕೆ ನೀವು ನನ್ನ ಜೊತೆ ಇರಬೇಕು. ಏನದು? ಇದು ಏನಿದೆ? ಇಲ್ಲೇ ಇತ್ತು ಏಜೆ. ಏನತ್ತೆ ನೀವು ಯಾವಾಗ್ಲೂ ಹೀಗೇನಾ? ಅದೇನೋ ಪ್ರೂವ್ ಮಾಡ್ತೀನಿ ಅಂತ ಹೋಗ್ತೀರಾ, ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ನಂಬಲ್ಲ ಹಾಗೆ ಹೀಗೆ ಅಂತ ನಮ್ಮೇಲೆ ಕಂಪ್ಲೇಂಟ್ ಮಾಡ್ತೀರಾ. ನನ್ನ ಮಾತು ನಂಬಿ. ಇಲ್ಲೇ ಇತ್ತು. ಇರಿ ಒಂದ್ ನಿಮಿಷ. ಎಲ್ಲೋಯ್ತು? ನೀನ್ ಆಟಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಸಿಕ್ತು ಸಿಕ್ತು. ನೋಡಿ, ಇದೇ ನಾನು ಹೇಳ್ಬೇಕಾಗಿದ್ದ ವಿಷಯ. ಪ್ರೆಗ್ನೆಂಟ್ ಅಂತ ಪೆನ್ ಡ್ರೈವ್ ಅಲ್ಲಿ ತೋರ್ಸಕ್ಕಾಗತ್ತಾ? ಇದೆಂತ ಟೆಕ್ನಾಲಜಿ? ಇಲ್ಲ ಲಕ್ಷ್ಮಿ, ವಿಷಯ ನಾವ್ ಅನ್ಕೊಂಡ್ ಹಾಗಿಲ್ಲ. ಬೇರೆ ಏನೋ ಸೀರಿಯಸ್ ಆಗಿದೆ. ಓಕೆ ಓಕೆ. ಏನಿದೆ ಇದರಲ್ಲಿ? ಇದು ಬರೀ ಪೆನ್ ಡ್ರೈವ್ ಅಲ್ಲ, ಇದು ಎಷ್ಟೋ ಸುಳ್ಳಿಗೆ, ಎಷ್ಟೋ ಅನ್ಯಾಯಕ್ಕೆ ಅಸ್ತ್ರ. ನಾವೆಲ್ಲರೂ ಕಲ್ಪನೆಯಲ್ಲೇ ಬದುಕ್ತಾ ಇರ್ತೀವಿ. ನಮ್ ಕಣ್ಣಿಗೆ ಕಟ್ಟಿರೋ ಸುಳ್ಳಿನ ಪಟ್ಟಿನ ಈ ಪೆನ್ ಡ್ರೈವ್ ಬಿಚ್ಚಿಡುತ್ತೆ. ಇದರಲ್ಲಿ ಏನಿದೆ ಅಂತ ಇಡೀ ಮನೆ ಜನ ನೋಡ್ಬೇಕು. ನೋಡಾದ್ಮೇಲೆ ಅವರೇ ಡಿಸೈಡ್ ಮಾಡ್ಲಿ. ಪ್ಲೇ ಮಾಡ್ತೀನಿ, ನೋಡಿ. ನಿನ್ನನ್ ಫೋನಿಗೋಸ್ಕರ ನಮ್ಮ ಅಕ್ಕನ್ನೇ ಎದ್ದು ಹಾಕೊಂಡಲ್ಲೋ ಪಾಪಿ. ನೀನ್ ಪ್ರೀತಿಸ್ತಿದ್ಯಾ ಅಂತ ನನ್ ಹೆತ್ತೋರ್ನು ಮರ್ತು ನಿನ್ ಜೊತೆ ಓಡ್ ಬಂದಲ್ಲೋ. ಅದು ಹೋಗಿ ಅವತ್ ನಮ್ಮಕ್ಕ ಅಷ್ಟೆಲ್ಲ ಕೇಳ್ಕೊಂಡ್ರು ನಿನಗ್ ತೊಂದ್ರೆ ಆಗ್ಬಾರ್ದು ಅಂತ ನಿನ್ ಪರ ವಹಿಸ್ಕೊಂಡ್ ಮಾತಾಡ್ಬಿಟ್ನಲ್ಲೋ. ಅಯ್ಯೋ.
ಎಷ್ಟು ಜನದ ಜೀವನದಲ್ಲಿ ಆಟ ಆಡಿದ್ಯೋ ಹೇಳು. ಇನ್ನು ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ಯಾ? ಇರಬಾರ್ದು ನಿನ್ನ. ರೇವತಿ, ನಮ್ಮ ಅಣ್ಣನ ಮೇಲೆ ಕೈ ಮಾಡೋದಕ್ಕೆ ನೀನು ಯಾರ ರೈಟ್ಸ್ ಕೊಟ್ಟಿದ್ದು? ನಿನಗೆ ಹೊಡಿಯೋ ರೈಟ್ಸ್ ಇರೋದು ನನಗ್ ಮಾತ್ರ. ನೀನು ಮುಚ್ಚೋ ಬಾಯಿ. ಸಿಗೋ ಹುಡ್ಗಿರ್ನೆಲ್ಲ ಕೆಟ್ಟ ದೃಷ್ಟಿನಲ್ಲಿ ನೋಡ್ತೀಯ. ನಾನು ಅಮ್ಮ ಇಬ್ರು ಹೆಣ್ಣೆ. ಅದಾದ್ರೂ ನೆನ್ಪಿದ್ಯಾ ನಿನ್ಗೆ? ಈ ದೇವು ಅವನ ತಂಗಿ ಮುಂದೆ ನಾಟಕ ಆಡ್ದ, ಜೊತೆಲಿದ್ದವ್ರಿಗೆ ಮೋಸ ಮಾಡ್ದ, ಕಟ್ಕೊಂಡು ಹೆಂಡತಿಗೆ ಅನ್ಯಾಯ ಮಾಡಕ್ ಹೋದ. ಮನುಷ್ಯನೇ ಶಾಶ್ವತ ಅಲ್ಲ ಅಂದಮೇಲೆ ಅವ್ನು ಮಾಡೋ ಮೋಸನೂ ಶಾಶ್ವತ ಅಲ್ಲ. ಸತ್ಯ ಅನ್ನೋ ಬೆಳಕನ್ನ ಯಾರು ತಡೆಯೋಕ್ಕಾಗಲ್ಲ. ಅದ್ರ ಪ್ರಯತ್ನ ಮಾಡಿದ್ರು ಯಾವುದೋ ಒಂದು ಚಿಕ್ಕ ಕಾರಣದಿಂದಾದರೂ ಹೊರಗೆ ಬಂದೇ ಬರುತ್ತೆ. ಯಾರೇ ತಪ್ಪು ಮಾಡಿದ್ರು ಪನಿಷ್ಮೆಂಟ್ ಕೊಡ್ತಿದ್ರಿ, ಆದ್ರೆ ಇವನ್ ಮಾಡಿರೋ ತಪ್ಪಿಗೆ ಶೂಟ್ ಮಾಡಿ ಏಜೆ. ನಿನ್ ಬೆಲೆ ಗೊತ್ತಿಲ್ದೇ ಇರೋ ಇಂಥವ್ರನ್ನ ಬರೀ ಶೂಟ್ ಮಾಡಬಾರ್ದು. ಏಜೆ, ಕೈ ಕಾಲ್ ಮುರಿದು ಭಿಕ್ಷೆ ಎತ್ತೋದಕ್ ಬಿಡ್ಬೇಕು. ಏಜೆ 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 ನನಗೆ ಕ್ಷಮಿಸಿ ಏಜೆ, ಗೊತ್ತಿದ್ದ ತಪ್ಪಾಗೋಯ್ತು ಏಜೆ. ಏಜೆ ಕ್ಷಮಿಸಿ ಏಜೆ, ಮಾಡಬಾರ್ದು ತಪ್ಪು ಮಾಡ್ಬಿಟ್ಟಿದ್ದೀನಿ. ನನಗೆ ಗೊತ್ತು, ಇದಕ್ಕೆಲ್ಲ ಕಾರಣ ನೀವೇ. ಕಂಡ್ರೆ ತುಂಬಾ ಭಯ ಇದೆ ನನಗೆ. ಆ ಭಯಕ್ಕೆ ನೀವೇನ್ ಮಾಡ್ಬಿಡ್ತೀರೋ ಅಂತ ಮಾಡಿರೋ ತಪ್ಪನ್ನು ಮುಚ್ಚಾಕೋದಕ್ಕೆ ಇನ್ನೊಂದು ತಪ್ಪು ಮಾಡಿದೆ. ಹೌದು, ನಾನು ತಪ್ಪು ಮಾಡಿದೆ ಅಜಯ್. ದಯವಿಟ್ಟು ಕ್ಷಮಿಸಿ ಅಜಯ್, ನನಗೆ ಕ್ಷಮಿಸ್ಬಿಡಿ. ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ. ನಾನು ಈ ಊರ್ ಬಿಟ್ಟೆ ಹೋಗ್ಬಿಡ್ತೀನಿ. ನಾನು ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಅಜಯ್. ಅಜಯ್ ಏನಾದ್ರು ಮಾತಾಡಿ ಅಜಯ್. ನೀವು ಸೈಲೆಂಟ್ ಆಗಿದ್ರೆ ನಿಮ್ ಮೌನ ನನ್ನ ಇನ್ನೂ ಕಾಡ್ತಿದೆ ಅಜಯ್. ಅಜಯ್ ದಯವಿಟ್ಟು ಅಜಯ್ ಏನಾದ್ರು ಮಾತಾಡಿ ಅಜಯ್. ಅಯ್ಯೋ, ಇಷ್ಟೊತ್ತಾಯ್ತು, ಇವಳು ಯಾಕೆ ಇನ್ನೂ ಬಂದಿಲ್ಲ? ಇವಳ ಫಂಕ್ಷನ್ಗಂತೂ ಕರೆದಿಲ್ಲ, ಕೇಕ್ ಕೊಟ್ಬಿಟ್ಟು ಬರಕ್ಕೆ ಇಷ್ಟೊತ್ತಾ? ಕೂತ್ಕೊಂಡು ಆರಾಮ್ಸೆ ಇನ್ನೊಂದು ಕೇಕ್ ಮಾಡ್ಬೋದಿತ್ತು. ಏನ್ ಮಾಡ್ತಿದ್ದಾಳೆ ಇವಳು?
ಮಾಡಿದ್ರೆ ಎತ್ತುತ್ತಾ ಇಲ್ಲ ಅವಳು. ಲೇಟ್ ಆದ್ರೂ ಪರವಾಗಿಲ್ಲ, ಒಂದ್ ಫೋನ್ ಮಾಡಕ್ಕೆ ಏನ್ ಇವಳಿಗೆ? ಒಬ್ಳೆ ಬೇರೆ ಹೋಗಿದ್ದಾಳೆ. ಹೆದರಿಕೆ ಆಗ್ತಿದೆಯಲ್ಲ ನನ್ಗೆ. ದೇವ್ರೆ, ಫೋನ್ ಇತ್ತೆ. ಕೌಸಲ್ಯ, ಯಾಕೆ ಎಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಅದು ರೇವತಿ ಹೊರಗಡೆ ಹೋಗಿದ್ದಾಳೆ ರೀ. ದುಡಿಯ ಗಂಡ ಮನೆಗ್ ಬಂದಾಯ್ತು, ಇವಳು ಇನ್ನು ಮನೆಗ್ ಬಂದಿಲ್ಲ ನೋಡಿ. ಅವಳು ಇಷ್ಟೊತ್ತಲ್ಲಿ ರೇವತಿ ಹೊರಗೋದ್ಲಾ? ಎಲ್ಲಿಗೆ ಹೋದ್ಲೆ? ಅಯ್ಯೋ, ಹೊರಗಡೆ ಅಂದ್ರೆ ಏಜೆ ಮನೆಗೆ ಹೋಗಿದ್ದಾಳೆ ರೀ, ಕೇಕ್ ಕೊಡೋದಿಕ್ಕೆ. ಅಯ್ಯೋ, ಏಜೆ ಮನೆಗೆ ಹೋದ್ಲಾ? ಇಲ್ಲಿಗಿಂತ ಅಲ್ಲೇ ಕ್ಷೇಮವಾಗಿರ್ತಾಳೆ ಬಿಡು, ಗಾಬರಿ ಆಗ್ಬೇಡ, ಆರಾಮಾಗಿ ಬರ್ತಾಳೆ. ನೀವು ಗಂಡಸ್ರೆ ಎಷ್ಟು ರೀ? ಮಗಳು ಮನೆಗ್ ಬಂದಿಲ್ಲ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ಏನು ಟೆನ್ಷನ್ ಮಾಡ್ಕೊಂಡ್ರೆ ಆರಾಮಾಗಿರು ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ನೀವೊಂದ್ಸರಿ ಕಾಲ್ ಮಾಡಿ ನೋಡಿ. ಅಲ್ಲ, ನೀವು ಹೆಣ್ಮಕ್ಳು ಬರೀ ಕಲ್ಪನೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅದೇ ನಿಜ ಅಂತಾನು ನಂಬ್ತಿರಲ್ಲ. ಅಕ್ಕ ತಂಗಿ ಮಧ್ಯೆ ಏನೋ ಮಾತಾಡೋದಿರುತ್ತೆ, ನೀ ಗಾಬರಿ ಆಗ್ಬೇಡ. ನಾ ಫ್ರೆಶ್ ಆಗಿ ಬರ್ತೀನಿ, ಊಟಕ್ಕೆ ರೆಡಿ ಮಾಡು ಬಾ. ರೇ, ಈ ಚಂದ್ರಶೇಖರ್ ಸ್ವಾಮಿಗಳನ್ನ ಕಟ್ಕೊಂಡು ಏಕ್ತಿದ್ದೀನಲ್ಲ, ಅದು ನನ್ನ ಕರ್ಮ. ನನ್ ಚಿಂತೆ ನನ್ಗಾದ್ರೆ ಇವ್ರು ಊಟ ಚಿಂತೆ ಅಂತೆ. ಇವಳೊಬ್ಳು ಸ್ಟುಪಿಡ್ ಗರ್ಲ್, ನೀನಂಗೂ ಫೋನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟಿದ್ದಾಳೆ. ಇನ್ಯಾವಾಗ ಮಾಡ್ಲಿ ನಾನು? ಏಜಾಗ ಮಾಡಕ್ ಹೋಗ್ಲಿ? ಬರ್ಲಿ ಮನೆಗೆ. ಮೊದ್ಲು ಕೈಕಾಲೆಲ್ಲ ಮುರಿದು ರೂಮಲ್ಲಿ ಸೇರಿಸ್ಬಿಟ್ಟು ಆಮೇಲೆ ಕೇಳ್ತೀನಿ ಯಾಕೆ ಲೇಟ್ ಆಗಿ ಬಂದೆ ಅಂತ. ಏನೋ ತಿಳ್ಕೊಂಡ್ಬಿಟ್ರವಳ ನನ್ನ, ಟೆನ್ಷನ್ ಕೊಡ್ತಾ ಇದ್ದಾಳೆ. ಇವಪ್ಪಂಗ್ ಬೇರೆ ಊಟ ಕೊಡ್ಬೇಕು. ಇನ್ಮುಂದೆ ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಸರು. ಪ್ರತಿಯೊಬ್ಬ ತಂಗಿನೂ ತನ್ನ ಅಣ್ಣನಲ್ಲಿ ಅಪ್ಪನ ಕಾಣೋದಕ್ಕೆ ಬಯಸ್ತಾರೆ. ಬಟ್ ವೆರಿ ಅನ್ಫಾರ್ಚುನೇಟ್, ದೇವಿಂದ ನಿನಗದು ಸಿಗ್ಲಿಲ್ಲ. ಈ ಥರ ಒಬ್ಬ ಅಣ್ಣ ಇದ್ದ ಅನ್ನೋದನ್ನು ಮರ್ತು ಬಿಡು ಸರ್. ಬಟ್ ಡೋಂಟ್ ವರಿ, ನಾವೆಲ್ಲ ಇದೀವಿ ನಿನ್ ಜೊತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.